ಮೈಸೂರಿನಲ್ಲಿ ಗಿಫ್ಟ್ ಪಾಲಿಟಿಕ್ಸ್ ಜೋರಾಗಿದೆ. ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಜೆಡಿಎಸ್ ಟಿಕೆಟ್ ಆಕಾಂಕ್ಷಿಯಿಂದ ಗಿಫ್ಟ್ ಹಂಚಿಕೆಯಾಗಿದೆ. ರಾಜಾರೋಷವಾಗಿ ಮತದಾರರನ್ನು ಓಲೈಸಲು ವಾಚನ್ನ ಹಂಚಿಕೆ ಮಾಡ್ತಾ ಇದ್ದಾರೆ. ಮಾಜಿ ಸಚಿವ ಸಾರಾ ಮಹೇಶ್ ಕಚೇರಿಯಲ್ಲಿ ಗಿಫ್ಟ್ ಹಂಚಿಕೆ ಆಗ್ತಾ ಇರುವಂತಹದ್ದು ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಈ ಮೂಲಕ ಮೈಸೂರಿನಲ್ಲಿ ಗಿಫ್ಟ್ ಪಾಲಿಟಿಕ್ಸ್ ಜೋರಾಗಿರುವಂತಹದ್ದು. ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಜೆಡಿಎಸ್ ಟಿಕೆಟ್ ಆಕಾಂಕ್ಷಿಯಿಂದ ಈ ರೀತಿಯ ಗಿಫ್ಟ್ ಹಂಚಿಕೆ ಆಗ್ತಾ ಇದೆ. ಮೈಸೂರಿನಲ್ಲಿ ರಾಜಾರೋಷವಾಗಿ ವಾಚನ್ನು ಹಂಚುತ್ತಾ ಇದ್ದಾರೆ ವಿವೇಕಾನಂದ ಅವರು. ಈ ಮೂಲಕ ಮತದಾರರನ್ನು ಓಲೈಸಲಿಕ್ಕೆ ವಾಚ್ ಹಂಚಿಕೆ ಮಾಡಿದಂತಹ ಆರೋಪ ಅವರ ಮೇಲೆ ಕೇಳಿ ಬಂದಿರುವಂತಹದ್ದು. ಸಾರಾ ಮಹೇಶ್ ಅವರ ಕಚೇರಿ, ಮಾಜಿ ಸಚಿವರವರು ಅವರ ಕಚೇರಿಯಲ್ಲಿಯೇ ಈ ಗಿಫ್ಟ್ ಹಂಚಿಕೆಯ ಕಾರ್ಯ ಆಗ್ತಾ ಇದೆ. ನೀವು ಕೂಡ ಅದನ್ನು ಗಮನಿಸ್ತಾ ಇದ್ದೀರಿ. ಒಂದು ಬಾಕ್ಸ್ನಲ್ಲಿ ಗಿಫ್ಟನ್ನು ಹಾಕಿ ಮತದಾರರಿಗೆ ತಲುಪಿಸುವಂತಹ ಕೆಲಸ ಆಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಕೆಪಿ ನಾಗರಾಜ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಕೆಪಿ ನಾಗರಾಜ್, ಮೈಸೂರಿನಲ್ಲಿ ಗಿಫ್ಟ್ ಪಾಲಿಟಿಕ್ಸ್ ಜೋರಾಗಿದೆ, ಡೀಟೇಲ್ಸ್ ಅನ್ನು ಕೊಡೋದಾದ್ರೆ. ಪ್ರೇಮ್, ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಚುನಾವಣೆಗೆ ಇನ್ನು 4 ತಿಂಗಳು ಬಾಕಿ ಇದೆ. 4 ತಿಂಗಳ ಮುಂಚೆ ಈಗಲೇ ಆದ್ರೆ ಗಿಫ್ಟ್ ಕೊಡುವಂತಹ ಪ್ರತೀತಿ ಮೈಸೂರಲ್ಲಿ ಶುರುವಾಗಿರುವಂತದ್ದು ನಿಜಕ್ಕೂ ಕೂಡ ಬೇಕಾದ ವಿಚಾರ. ಪ್ರಮುಖವಾಗಿ ಅದರಲ್ಲೂ ಕೂಡ ಶಿಕ್ಷಕರು ಸಾಲು ಸಾಲಾಗಿ ಬಂದು ನಿಂತ್ಕೊಂಡು ಈ ರೀತಿಯಂತ ಗಿಫ್ಟ್ ಗಳನ್ನ ಪಡೆದುಕೊಳ್ತಾ ಇರುವಂತದ್ದು. ಮೈಸೂರಿನ ದಕ್ಷಿಣ ಕ್ಷೇತ್ರದ ಚುನಾವಣೆಯ ಜೆಡಿಎಸ್ ನ ಟಿಕೆಟ್ ಆಕಾಂಕ್ಷಿ ವಿವೇಕಾನಂದ್ ಈ ರೀತಿಯಾಗಿ ಗಿಫ್ಟ್ ಗಳನ್ನ ಹಂಚುತ್ತಾ ಇರುವಂತಹದ್ದು. ಬಹುತೇಕ ತಮಗೆ ಟಿಕೆಟ್ ಫೈನಲ್ ಆಗುತ್ತೆ ಆಶಾಭಾವನೆಯಲ್ಲಿರುವಂತಹ ವಿವೇಕಾನಂದ್ ಮೈಸೂರಿನ ಮಾಜಿ ಸಚಿವ ಸಾರಾ ಮಹೇಶ್ ಅವರ ಕಚೇರಿಯಲ್ಲೇ ಬಹಿರಂಗವಾಗಿ ಈ ರೀತಿಯಂತ ಗಿಫ್ಟ್ ಗಳನ್ನ ಹಂಚ್ತಾ ಇರುವಂತಹದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ಕೆಪಿ ನಾಗರಾಜ್ ತಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಶಿಕ್ಷಕರೇನೇ ಈ ರೀತಿ ಆಮಿಷಗಳಿಗೆ ಒಳಗಾಗ್ಬಿಟ್ರೆ ಇನ್ನು ಜನಸಾಮಾನ್ಯರ ಕತೆ ಏನು ಅಂಥೇಳಿ, ಜನಸಾಮಾನ್ಯರಿಗೆ ಇವರು ಯಾವ್ಯಾವ ರೀತಿ ಆಮಿಷವನ್ನು ಒಡ್ತಾರೆ ಅಂಥೇಳಿ ಇತ್ತೀಚಿನ ಚುನಾವಣೆಗಳಲ್ಲಿ ಇದೊಂದು ಟ್ರೆಂಡ್ ಶುರು ಆಗಿಬಿಟ್ಟಿದೆ. ಗಿಫ್ಟನ್ನು ಕೊಡುವಂತಹದ್ದು, ಮತದಾರರನ್ನು ಓಲೈಸಿಕೊಳ್ಳುವುದಕ್ಕೆ ಈ ರೀತಿಯ ವಾಮಮಾರ್ಗವನ್ನು ತುಳಿಯುವಂತಹ ಕೆಲಸವನ್ನು ಸ್ಪರ್ಧಿಗಳು ಮಾಡ್ತಾ ಇದ್ದಾರೆ. ನಿಜಕ್ಕೂ ಕೂಡ ಕೆಲಸವನ್ನು ಮಾಡಿದರೆ, ಅಭಿವೃದ್ಧಿಯನ್ನು ಮಾಡಿದರೆ ಈ ರೀತಿಯ ವಾಮಮಾರ್ಗದಲ್ಲಿ ಹೋಗುವಂತಹ ಅವಶ್ಯಕತೆಯೇ ಇರೋದಿಲ್ಲ. ಅದೇ ವಿಚಾರವನ್ನು ಪ್ರಸ್ತಾಪಿಸಿ ಚುನಾವಣೆಗೆ ಸ್ಪರ್ಧೆ ಮಾಡಬಹುದು.